ಇಲ್ಲೇ ಜೀವನ ಮಾಡಿಕೊಂಡು ಅವ್ರಿಗೆ ಬೇರೆ ಏನು ದಾರಿ ಇರಲಿಲ್ಲ, ಎಲ್ಲಿ ಹೋಗಬೇಕು ಎಲ್ಲಿ ಮಾಡಬೇಕಂತ ಹೇಳಿ ಇಲ್ಲಿ ಅವರೆಲ್ಲ ದಿನನಿತ್ಯ ಕೂಲಿ ಮಾಡೋರು ಮತ್ತು ಮನೆ ಕೆಲಸ ಮಾಡೋರು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವರು, ಅವ್ರಿಗೆ ತುಂಬ ತೊಂದರೆ ಆಗ್ತದೆ. ಹೊಸ ಜಾಗ ಹೋಗಿ ಇಲ್ಲಿಂದ ಅವರು ಸುಮಾರು ಸಾಮಾನುಗಳು ಹೈರ್ ಕೊಡ್ತಾಯಿದ್ರು, ರೆಂಟ್ ಕೊಡ್ತಾಯಿದ್ರು, ಪೇಂಟ್ರ್ಗಳಿದ್ರು ಎಲ್ಲ ಇದ್ರು. ಹಿಂದೆ ರೈಲ್ವೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಲ್ಪ ಕಾಳಜಿ ವಹಿಸಬೇಕಾಗಿತ್ತು. ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಇವರಿಗೆ ಮನೆ ಕಟ್ಕೊಡ್ಬೇಕಾಗಿತ್ತು. ರೈಲ್ವೆ ಕ್ವಾರ್ಟರ್ಸ್ಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಎಕರೆ 2 ಎಕರೆ ಇಲ್ಲೇ ಕಂಟೋನ್ಮೆಂಟ್ ರೆಸಿಡೆನ್ಸಿ ಪಕ್ಕದಲ್ಲಿ ಸಾವಿರಾರು ಎಕರೆ ಜಮೀನುಗಳಿದೆ. ಸೆಂಟ್ರಲ್ ರೈಲ್ವೆ ಅವ್ರಿಗೆ ಜನರಿಗೆ ಅದು ಸುಮ್ಮನೆ ಖಾಲಿ ಇದೆ ಜಮೀನುಗಳು, ಯಾರ್ಯಾರೋ ಇಟ್ಕೊಂಡಿದ್ದಾರೆ. ಅಲ್ಲಿನೂ ರೈಲ್ವೆ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅವ್ರು ಕೊಡಬಾರ್ದು. ಫಸ್ಟ್ ಆಫ್ ಆಲ್ ಅವ್ರನ್ನ ಅಲ್ಲಿ ಬಿಡಬಾರ್ದಾಗಿತ್ತು. ಹಿಂದೆ 70 ವರ್ಷ ಹಿಂದೆ ಅವ್ರನ್ನ ಬಿಡಬಾರ್ದು. ಅವ್ರಿಗೆ ಬಿಟ್ಟಿಲ್ಲ ಅಂದರೆ ಅವ್ರು ಸರ್ಕಾರದಲ್ಲಿ ಎಲ್ಲಾದರೂ ಜಮೀನು ತೊಗೊಂಡಿರೋರು, ಇಲ್ಲ ಬೇರೆ ಕಡೆ ಅವರು ವಾಸ ಮಾಡಿರೋರು. ಇವ್ರು ಯಾಕೆ 70 ವರ್ಷ ಅವ್ರನ್ನ ಬಿಟ್ಟರು? ಅಲ್ಲಿ ಬಿಟ್ಟ ಮೇಲೆ ಇವತ್ತು ಏಕಾಏಕಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಸುತ್ತಮುತ್ತ ಓದ್ತಾ ಇದ್ದಾರೆ. ಇಲ್ಲೇ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಈಗ ಬೇರೆ ಕಡೆ ಹೋದರೆ ಮಕ್ಕಳಿಗೆ ಸ್ಕೂಲ್ಗೆ ತೊಂದರೆ ಆಗ್ಬೋದು. ಇವತ್ತು ನಮ್ಮ ಸಮೀರಣ್ಣ ಬಂದಿದ್ದಾರೆ ಇಲ್ಲಿ, ಅವರು ಅವ್ರ ಜೊತೆ ಮೀಟಿಂಗೆಲ್ಲ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ಸ್ಲಮ್ ಬೋರ್ಡಲ್ಲಿ ಜಾಗ ಕೊಡ್ತೀವಲ್ಲ ಅಂತ ಹೇಳಿದ್ದಾರೆ. ಸೊ ಏನಾದರೂ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಬೆಂಗಳೂರು ಸಿಟಿ ಇನ್ಚಾರ್ಜ್ ಇರೋದ್ರಿಂದ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅವ್ರಿಗೇನಾದರೂ ಒಳ್ಳೇದಾಗಬೇಕು. ನಮಗೆ ಅವ್ರು ಇಲ್ಲಿಂದ ಹೋಗೋದು ನಮಗೂ ನೋವಾಗಿದೆ. ಡಿಪಾರ್ಟ್ಮೆಂಟ್ ಹೇಳೋದಂದರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಸಾವಿರಾರು ಎಕರೆ ಜಮೀನಿದೆ. ಅಲ್ಲಿ ಬಂದು ಅವ್ರಿಗೆ ಯಾರಾದರೂ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ರೈಲ್ವೆಯವರೇ ಮಾಡಿಕೊಡ್ಬೋದು. ಇವತ್ತು ಬಡವರಿಗೆ ತುಂಬ ನಾವು ಒಳ್ಳೇದು ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಇದಾಗ್ತದೆ. ಅಟ್ಲೀಸ್ಟ್ ಇದರಲ್ಲಿ ಒಂದು ತೋರಿಸ್ಲಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಈ ಬಡವರಿಗೆ ಬಂದು ಎಲ್ಲಿರೋರ ದಲಿತರು ಅವ್ರಿಗೆ ಏನಾದರೂ ಒಳ್ಳೇದಾಗಬೇಕು. ಪಾಪ ಅವರಂತ ಇಲ್ಲಿಂದ ಸ್ಥಳಾಂತರ ಅಂತ ನಮಗೆಲ್ಲರೂ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಕಣ್ಣೂರಿನಲ್ಲಿ ಜಾಗ ಕೊಟ್ಟಿದ್ದೇನೆ ಮತ್ತು ಇದನ್ನು ಡಿಕ್ಲೇರ್ ಕೂಡ ಮಾಡಿ ಅವಕಾಶ ಮಾಡಿದ್ದಾವೆ. ಅದರ ಅಲ್ಲಿ ಸ್ವಲ್ಪ ಸಮತಟ್ಟು ಮಾಡಿ ಸೆಟ್ಗಳನ್ನು ಮಾಡಿ ಶಿಫ್ಟ್ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅವರ ಬೇಡಿಕೆಯು ಕೊಡಿಗೆಹಳ್ಳಿಲಿ ಕೊಡಿ ಅಂತ ಇದೆ. ಕೊಡಿಗೆಹಳ್ಳಿಲೂ ಕೂಡ 4 ಎಕರೆ ಸ್ಲಮ್ ಬೋರ್ಡ್ ಇದೆ. ಬಟ್ ಅಲ್ಲಿ ಲೋಕಲಲ್ಲಿ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಬಾಕಿ ಇದೆ. ಒಟ್ಟಾರೆ ಅವರಿಗೆ ಸೂಕ್ತವಾಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಸೆಟ್ ಮಾಡಿ ಅಥವಾ ಆಮೇಲೆ ನಂತರ ಮನೆ ಮಾಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಕ್ರಮ ಕೈ ಅಲ್ಲೇ ರೀ ಸರ್